ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ದಿನ ನಮ್ಮ ಕರ್ತನು ನಮಗನುಗ್ರಹಿಸಿದ್ದಾರೆ. ಈ ವರ್ಷಾಂತ್ಯದಲ್ಲಿ ಆತನ ಕೃಪೆಯನ್ನು ಹೊಂದಿ ಆತನ ಪ್ರಣಾಳಿಕೆಗಳನ್ನು ಅರಿತು ಆತನ ಸಾಕ್ಷಿಗಳಾಗಿ ಜೀವಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಹಬ್ಬ ಮುಗ್ದೈತೆಂದು ಅನೇಕರು ನಿರ್ಲಕ್ಷ್ಯರಾಗಿರುವಂತಹ ಈ ಸಮಯದಲ್ಲಿ, ರಿಲ್ಯಾಕ್ಸ್ ಆಗುತ್ತಾ ಇರುವ ಈ ಸಂದರ್ಭದಲ್ಲಿ, ಇನ್ನೂ ನಮಗೆ ಕೆಲಸವಿದೆ ಎಂದು, ನಿಮ್ಮೊಂದಿಗೆ ನಡೆಯುವ ಜೀವಿತ ಹೊಂದಿಕೊಂಡಿರಬೇಕೆಂದು, ನಿಮ್ಮ ಮಾತು ಕೇಳಿ ವಿಧೇಯರಾಗಬೇಕೆಂದು ನಾವು ಗುರುತಿಸುವುದಕ್ಕೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಕ್ರಿಸ್ಮಸ್ ಮುಗಿದೋಯ್ತು ಪ್ರಿಯರೇ. ಆಗೋಗೋದೇನು, ಮುಗಿದೋಗೋದೇನು, ಇಲ್ಲವೇ ಹೊಸದಾಗಿ ಬರೋದೇನೂ ಇಲ್ಲ. ಯೇಸುವಿನೊಂದಿಗೆ ಅನುದಿನವೂ ನಾವು ಸಹವಾಸವುಳ್ಳವರಾಗಿರಬೇಕು. ಈ ದಿನಮಾನಗಳಲ್ಲಿ ನಾವು ಬಹಳಷ್ಟು ವಿಷಯ ಕಲಿಯುತ್ತಾ ಇದ್ದೇವೆ. ಮುಖ್ಯವಾಗಿ ನಮಗೆ ಮರಿಯಳು ಯೋಸೇಫನು ಯೇಸುವನ್ನು ಜನ್ಮ ಕೊಡುವವರೆಗೆ ಅವರ ಜವಾಬ್ದಾರಿಕೆ ಇತ್ತು. ದೂತನು ಅವರಿಗೆ ಪ್ರತ್ಯಕ್ಷನಾಗುತ್ತಾನೆ. ಆ ದೂತನು ಹೇಳಿದಂತೆ ಅವರು ಮಾಡ್ತಾರೆ. ಬೆತ್ಲೆಹೇಮಿಗೆ ಬರ್ತಾರೆ. ಸ್ಥಳ ಇಲ್ಲದಿದ್ದರೂ ಕೂಡ ಅವರು ಎಷ್ಟೋ ತೊಂದರೆಗಳನ್ನು ಎದುರಿಸುತ್ತಾರೆ. ಅಂತಹ ತೊಂದರೆಯಲ್ಲಿಯೂ ನಮ್ಮ ಕೈಲಾಗೋದಿಲ್ಲ ಅನ್ನದೇ ಬಾಧೆಯನ್ನು, ವೇದನೆಯನ್ನು, ಶ್ರಮೆಯನ್ನು, ಅವಮಾನವನ್ನು ಅನುಭವಿಸುತ್ತಲೇ ಲೋಕ ರಕ್ಷಕನನ್ನು ಈ ಲೋಕಕ್ಕೆ ತಂದುಕೊಡ್ತಾರೆ. ಅಲ್ಲಿಗೆ ಅವರು ನಿಲ್ಲಿಸಲಿಲ್ಲ. ಮರಿಯಳೊಬ್ಬಳೇ ಇದ್ರೆ ಸಾಕಾಗ್ತಿತ್ತಲ್ಲವೇ? ಯೋಸೇಫನು ಯಾಕೆ ಬೇಕಾಗಿತ್ತು? ಅವನ ಅವಶ್ಯಕತೆ ಇಲ್ಲದೆ ಕನ್ಯೆಯಾದ ಮರಿಯಳ ಗರ್ಭದಲ್ಲಿ ದೇವರ ಶಕ್ತಿಯಿಂದ ತಾನೇ ಯೇಸು ಜನಿಸಿದ್ದು ಎಂದು ಅಂದುಕೊಳ್ತೇವೆ. ಹಾಗಾದರೆ ಮತ್ತ್ಯಾಕೆ ಯೋಸೇಫನನ್ನು ದೇವರು ಆರಿಸಿಕೊಂಡ್ರು? ಈ ಲೋಕ ರಕ್ಷಕನನ್ನು ಸಂರಕ್ಷಿಸುವುದಕ್ಕಾಗಿ, ಈ ಲೋಕದಲ್ಲಿ ಒಬ್ಬ ತಂದೆಯನ್ನಾಗಿ, ಶಿಶುವನ್ನು ಕಾಪಾಡುವುದಕ್ಕಾಗಿ, ತಂದೆಯಾದ ದೇವರ ಚಿತ್ತದ ಪ್ರಕಾರ ಕೆಲಸ ಮಾಡುವುದಕ್ಕಾಗಿ ಯೋಸೇಫನನ್ನು ಕೂಡ ಆರಿಸಿಕೊಳ್ಳುವುದನ್ನು ನೋಡ್ತೇವೆ. ಬಹಳ ಭಕ್ತಿವಂತನಾಗಿದ್ದನು ಆ ಯೋಸೇಫನು. ಪ್ರಾರ್ಥನೆ ಮಾಡುವವನು, ದೇವರೊಂದಿಗೆ ಸಹವಾಸ ಮಾಡುವವನಾಗಿದ್ದನು. ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನೋಡುವುದಾದರೆ, ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ 13ನೇ ವಚನದಿಂದ ಓದುತ್ತೇನೆ ಕೇಳ್ರಿ. ಅವರು ಹೊರಟು ಹೋದ ನಂತರ, ಇಗೋ, ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಯಾರು ಹೊರಟು ಹೋದ ನಂತರ? ಆ ಜ್ಞಾನಿಗಳು ಬಂದು ಹೊರಟು ಹೋದ ನಂತರ ಕರ್ತನ ದೂತನು ಕನಸಿನಲ್ಲಿ ಯೋಸೇಫನಿಗೆ ಕಾಣಿಸಿಕೊಂಡು, ಹೆರೋದನು ಆ ಕೂಸನ್ನು ಕೊಂದುಹಾಕಬೇಕೆಂದು ಅವನು ಹುಡುಕುತ್ತಾ ಇರುವುದರಿಂದ ನೀನು ಎದ್ದು ಆ ಕೂಸನ್ನು, ತಾಯಿಯನ್ನು ಕರೆದುಕೊಂಡು ಐಗುಪ್ತಕ್ಕೆ ಹೊರಟು ಹೋಗು. ನಾನು ಹೇಳುವ ತನಕ ನೀನು ಅಲ್ಲಿಯೇ ಇರಬೇಕೆಂದು ಅವನಿಗೆ ಹೇಳಿದನು. ಎಷ್ಟು ವಿಧೇಯನಾಗಿದ್ದನು ನೋಡಿ ಯೋಸೇಫನು. ಇಗೋ, ಹೆರೋದ ರಾಜನು ಒಳಸಂಚುಗಳನ್ನು ಮಾಡ್ತಾ ಇದ್ದಾನೆ. ರಾಜನಾಗಿ ಅರಮನೆಯಲ್ಲಿ ಮಾಡುವಂತಹ ಯೋಚನೆಗಳು ದೇವರು ಅರಿತುಕೊಳ್ಳುತ್ತಾರೆ. ದೇವರು ತನ್ನ ರಹಸ್ಯಗಳನ್ನು ತನ್ನ ಭಕ್ತರಿಗೆ ತಿಳಿಯಪಡಿಸುತ್ತಾರೆ. ಹೆರೋದನು ಕೂಸನ್ನು ಕೊಲ್ಲಬೇಕೆಂದು ಬಯಸ್ತಿದ್ದಾನೆ. ಹಾಗಾಗಿ ನೀನು ಈ ರಾತ್ರಿಗೆ ರಾತ್ರಿಯೇ ಆ ಮಗುವನ್ನು ತೆಗೆದುಕೊಂಡು, ಮರಿಯಳನ್ನು, ಆ ಕೂಸನ್ನು ಕರೆದುಕೊಂಡು ಐಗುಪ್ತಕ್ಕೆ ಓಡಿ ಹೋಗು. ಹೇಗೆ ಓಡಿ ಹೋಗ್ಲಿಕ್ಕಾಗತ್ತೆ? ನನಗೆ ರೆಕ್ಕೆವೆಯಾ ಹಾರ ಹೋಗ್ಲಿಕ್ಕೆ ಅನ್ನಲಿಲ್ಲ. ಓಡಿ ಹೋಗು. ಕೆಲವೊಂದು ಸಾರಿ ಪ್ರಿಯರೇ, ನಾವು ದೇವರ ಮಕ್ಕಳಾದ ನಂತರ ಎಲ್ಲವೂ ತಮ್ಮಷ್ಟಕ್ಕೆ ತಾವೇ ಆಗಬೇಕೆಂದು, ಅದ್ಭುತ ಮಹತ್ ಕಾರ್ಯಗಳು ಜರುಗಬೇಕು ಎಂಬುದಾಗಿ ಬಯಸ್ತೇವೆ. ಆದರೆ ದೇವರ ಮಾತಿಗೆ ವಿಧೇಯರಾಗಬೇಕೆಂಬುದನ್ನು ಗುರುತಿಸೋದಿಲ್ಲ. ಯೇಸು ಹೇಳಿರುವ ಮಾತುಗಳನ್ನು ನಾವು ಕೇಳಬೇಕು, ತಗ್ಗಿಸಿಕೊಳ್ಳುವುದನ್ನು ಕಲಿಯಬೇಕು. ಕೆಲವೊಂದು ಸ್ಥಳಗಳನ್ನು ಬಿಟ್ಟು, ಕೆಲವೊಂದು ವಿಷಯಗಳನ್ನು ಬಿಟ್ಟು ನಾವು ಓಡಿ ಹೋಗಬೇಕು. ಯಾಕೆ? ದೇವರು ಹೆರೋದನನ್ನು ಕೊಂದುಹಾಕುವ ಶಕ್ತಿ ಯೋಸೇಫನಿಗೆ ಕೊಡೋದಿಲ್ಲವೋ? ಶಿಶುವಾಗಿರುವ ಬಾಲ ಯೇಸು ಏನಾದರೂ ಕೈ ಚಾಚಿದ್ರೆ ಆ ಅಗ್ನಿ ಜ್ವಾಲೆಗಳು ಹೋಗಿ ಹೆರೋದನನ್ನು ನಾಶಗೊಳಿಸುವುದಿಲ್ಲವೋ? ಆದರೆ ದೇವರ ಪದ್ಧತಿ ಅದಲ್ಲ. ಆತನು ಶಿಶುವಾಗಿ ತಗ್ಗಿಸಿಕೊಂಡು ಬಂದಿದ್ದಾನೆ. ತನ್ನನ್ನು ತಾನು ಬರಿದು ಮಾಡಿಕೊಂಡು ಬಂದಿದ್ದಾನೆ. ಅವರ ಸಂರಕ್ಷಣೆಯ ಅಡಿಯಲ್ಲಿ, ಅಂದರೆ ಯೋಸೇಫ, ಮರಿಯಳ ಅವರ ಸಂರಕ್ಷಣೆಯ ಅಡಿಯಲ್ಲಿ ಯೇಸು ಇದ್ರು. ನೀನು ಈ ರಾತ್ರಿ ನಿನ್ನ ಮಗನನ್ನು ಅಂತ ಅಲ್ಲಿಲ್ಲ, ಶಿಶುವನ್ನು ಅಂತ ಅಲ್ಲಿದೆ. ನಿನ್ನ ಹೆಂಡತಿ ಅಂತಿಲ್ಲ, ಅದರ ತಾಯಿಯನ್ನು
ಕರೆದುಕೊಂಡು, ನನಗ್ಯಾಕೆ ಬೇಕು, ನನ್ನ ಹೆಂಡತಿ ಅಲ್ವಲ್ಲ, ನನ್ನ ಮಗನಲ್ವಲ್ಲ, ಏನು ಬೇಕಾದರೂ ಹೇಳ್ಬೋದು ಪ್ರಿಯರೇ. ಆದರೆ ಯೋಸೇಫನ ಮನಸ್ತತ್ವ ಹಾಗಿಲ್ಲ. ಈ ಹಬ್ಬದ ಸಂದರ್ಭಗಳಲ್ಲಿ, ಈ ದಿನಮಾನಗಳಲ್ಲಿ ಒಂದು ಕೆಲಸ ಮಾಡಿ ಮುಗಿಸಾಗಿದ್ಮೇಲೆ ಅನೇಕ ವಸ್ತುಗಳು ಕಂಡ ಕಡೆಲೆಲ್ಲ ಬಿದ್ದಿರ್ತವೆ. ಮುಖ್ಯವಾಗಿ ಅಲ್ಲಲ್ಲಿ ಮೀಟಿಂಗ್ಸ್ ಇಡ್ತಿರುವಾಗ ಬಹಳ ಅರೇಂಜ್ಮೆಂಟ್ಸ್ ಆಗಿದ್ಮೇಲೆ ಮೀಟಿಂಗ್ಸ್ ಮುಗಿದೋಯ್ತು ಎಂದು ರಿಲ್ಯಾಕ್ಸ್ ಆಗ್ತೇವೆ. ಬಟ್ ಆಫ್ಟರ್ ದ ಮೀಟಿಂಗ್ ವಿ ಹ್ಯಾವ್ ಲಾಟ್ ಮೋರ್ ಟು ಡೂ. ಬಹಳಷ್ಟು ಕೆಲಸಗಳಿವೆ ದೇವರಿಗೋಸ್ಕರ ಮಾಡುವುದಕ್ಕಾಗಿ. ರೌಂಡ್ ದ ಕ್ಲಾಕ್, ಅರೌಂಡ್ ದ ಕ್ಲಾಕ್, ಆಲ್ ದಿಸ್ ಥ್ರೂ ಔಟ್ ದಿ ಇಯರ್. ದೇವರ ಕೆಲಸಕ್ಕೆ ಫುಲ್ ಸ್ಟಾಪೇ ಇಲ್ಲ ಪ್ರಿಯರೇ. ಈ ಲೋಕದಲ್ಲಿರುವವರೆಗೂ ದೇವರ ಕೆಲಸ ಮಾಡಬೇಕು, ದೇವರ ಮಾತು ಕೇಳಬೇಕು. ದೇವರ ಮಾತು ಕೇಳಿ ವಿಧೇಯನಾಗುವುದರಲ್ಲಿ ಯೋಸೇಫನು ಉತ್ತಮನಾಗಿ ನಮಗೆ ಕಾಣಿಸುತ್ತಾನೆ. ಈ ಮಗುವನ್ನು ತೆಗೆದುಕೊಂಡು ಐಗುಪ್ತಕ್ಕೆ ಹೋಗು. ನಜರೇತಿನಿಂದ ಮೊದಲೇನೋ ದೇವರು ಬೆತ್ಲೆಹೇಮಿಗೆ ಬಾ ಅನ್ನುತ್ತಾರೆ, ಮತ್ತೆ ಈಗ ಬೆತ್ಲೆಹೇಮಿನಿಂದ ಐಗುಪ್ತಿಗೆ ಓಡಿ ಹೋಗೋ ಅನ್ನುತ್ತಾರೆ. ಇನ್ನಿಷ್ಟೇನಾ ನನ್ನ ಜೀವಿತ? ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ತಿರುಗಾಡುತ್ತಲೇ ಇರಬೇಕು? ನನಗೆ ಮನೆ ಕಟ್ಟಿಸಿ ಕೊಡುವುದಿಲ್ಲವೋ? ನನಗೊಂದು ನಿವಾಸ ಸ್ಥಳ ಉಂಟು ಮಾಡಿ ಕೊಡುವುದಿಲ್ಲವೋ? ಹೌದಲ್ಲ, ನಾವು ಹೀಗೆ ಕೇಳ್ತೇವೆ, ದೇವರೇ ನಿನ್ನ ಸೇವೆ ಮಾಡ್ತಿದ್ದೇನೆ, ನನಗೇನು ಸಿಕ್ತು? ನನ್ನ ಬದುಕು ಬೀದಿಯ ಪಾಲಾಯಿತು, ಊರೂರು ಸುತ್ತಾಡೋದೇ ಆಯಿತು. ಹೌದಲ್ಲವೇ? ನನ್ನ ಜೀವಿತದಲ್ಲಿಯೂ ಕೂಡ ಹಾಗೆಯೇ ಆಯಿತು. ಆದರೆ ನಾನು ದೇವರ ಕೃಪೆಯಿಂದ ನಾನು ಒಂದೊಂದು ಸಾರಿ ಸ್ವಲ್ಪ ಆಯಾಸಗೊಂಡ್ರೂ ಕೂಡ ಅದನ್ನು ಹೆಚ್ಚು ಕಾಲ ನನ್ನ ಮನಸ್ಸಲ್ಲಿಟ್ಕೊಳ್ಳದೆ ದೇವರಿಗೆ ವಿಧೇಯನಾಗ್ತಿದ್ದೆ. ಆತನು ಎಲ್ಲಿಗೆ ಹೋಗಂದ್ರೆ ಅಲ್ಲಿಗೆ ಹೋಗ್ತಾ ಇದ್ದೆ. ನೀಲಗಿರಿ ಬೆಟ್ಟಕ್ಕಾಗಲಿ, ಬುಡಕಟ್ಟು ಜಾತಿ ಜನರ ಬಳಿಗೆ ಹೋಗಂದ್ರೆ ಅಲ್ಲಿಗೆ ಹೋದೆ. ಕಾಪವರಂ ಎಂಬ ಊರಲ್ಲಿ ಹಳ್ಳಿಯೂರಿಗೆ ಹೋಗಂದ್ರೆ ಅಲ್ಲಿಗೆ ಹೋದೆ. ಮತ್ತು ಅಲ್ಲಿಂದ ಚೆನ್ನೈಗೆ ಹೋಗಂದ್ರೆ ಇಲ್ಲಿಗೆ ಬಂದೆ. ಇಲ್ಲಿಂದ ಅನೇಕ ಸ್ಥಳಗಳಿಗೆ ತಿರುಗಾಡ್ತಿದ್ದೇನೆ. ದೇವರಿಗೋಸ್ಕರ ತಿರುಗಾಡಬೇಕು, ದೇವರು ಹೇಳಿದ್ದನ್ನು ಮಾಡಬೇಕು. ಒಂದೇ ಸ್ಥಳದಲ್ಲಿ ಸೆಟ್ಲ್ ಆಗುವಂಥದ್ದು ನಿಜವಾದ ಭಕ್ತಿಯೇ ಅಲ್ಲ ಪ್ರಿಯರೇ. ಕರ್ತನಿಗೋಸ್ಕರ ದೇವರ ಆಜ್ಞೆ ಕೈಕೊಂಡು ನಡೆಯುವುದಕ್ಕಾಗಿ, ದೈವ ಚಿತ್ತಾನುಸಾರವಾಗಿ ನಡೆದುಕೊಳ್ಳುವುದಕ್ಕಾಗಿ, ದೇವರು ನೇಮಿಸಿದ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಆತನ ಮಾತು ಕೇಳಬೇಕು. ಯೋಸೇಫನು ದೇವರ ದೂತನು ಅವನಿಗೆ ಹೇಳಿದ ಹಾಗೆಯೇ ಮಾಡ್ತಾನೆ. ವಾಕ್ಯ ಏನು ಹೇಳುತ್ತೆ ನೋಡಿ. ಯಶ್, ನೀನು ಎದ್ದು ಆ ಕೂಸನ್ನು ತಾಯಿಯನ್ನು ಕರೆದುಕೊಂಡು ಐಗುಪ್ತಕ್ಕೆ ಹೊರಟು ಹೋಗಿ ನಾನು ನಿನಗೆ ತಿಳಿಯಪಡಿಸುವವರೆಗೂ ಅಲ್ಲೇ ಉಳಿದುಕೋ. ಬಿ ದೇರ್ ಅಂಟಿಲ್ ಐ ಟೆಲ್ ಯು. ನಾನು ಹೇಳುವವರೆಗೂ ಅಲ್ಲೇ ಇರೋನುತ್ತಾರೆ. ದೇವರು ಹೋಗಂದ್ರೆ ನಾವು ಹೋಗ್ತೇವೆ. ನಾವು ಒಂದು ಕೆಲಸ ಪ್ರಾರಂಭಿಸ್ತೇವೆ, ಆದರೆ ಆ ಕೆಲಸ ದೇವರ ಚಿತ್ತದಲ್ಲಿ ಮುಗಿಸುವುದಿಲ್ಲ. ಕಾರ್ಯ ಆರಂಭಕ್ಕಿಂತ ಕಾರ್ಯದ ಅಂತ್ಯವೇ ಮುಖ್ಯ. ನೀನು ಹೋಗು, ಸ್ವಲ್ಪ ಕಾಲ ಅಲ್ಲಿರು, ನಿರಂತರವಾಗಿ ಐಗುಪ್ತದಲ್ಲಿ ಇರಬೇಡ. ಆದರೆ ಎಷ್ಟು ಕಾಲ ಇರಬೇಕೆಂದು ಮತ್ತೆ ನಾನು ನಿನಗೆ ಹೇಳುವವರೆಗೂ ನೀನು ಅಲ್ಲೇ ಇರು. ಏನ್ ಮಾಡ್ದಂತೆ? ಆಗ ಅವನು ಎದ್ದು ರಾತ್ರಿ ವೇಳೆಯಲ್ಲಿಯೇ ಹೋಗ್ತಾನೆ. ಬೆಳಗ್ಗೆ ಹೋಗ್ತೇನೆ ಬಿಡು ದೇವ್ರೆ, ನೈಟೇ ಹೋಗೋಣತ್ತೀರಾ, ಟಯರ್ಡ್ ಆಗಿದ್ದೇವೆ, ಹೌದಲ್ಲವೇ, ಈಗ ಬೇಡ ದೇವ್ರೆ, ಮತ್ತೆ ಯಾವಾಗಲಾದರೂ ಅನ್ನುವಂತೆ ನಾವು ಮುಂದೂಡಿಸುತ್ತಾ ಇರ್ತೇವೆ ದೇವರ ಕೆಲಸಗಳನ್ನು. ನಾವು ದೇವರು ಹೇಳಿದ್ದನ್ನು ಹೇಳಿದಂತೆ ಮಾಡುವುದು ಒಂದು ಭಾಗ ಆಗಿರೋದಾದರೆ, ಹೇಳಿರುವ ಕೆಲಸ ಹೇಳಿರುವ ಸಮಯದಲ್ಲಿ ಮಾಡುವಂಥದ್ದು ಮತ್ತೊಂದು ಮುಖ್ಯವಾದ ವಿಷಯವಾಗಿದೆ. ದೇವರ ಸೇವೆ ಮಾಡ್ತೇನೆ ಅನ್ನುವವರಿಗೆ ಯಾವಾಗಲೂ ಒಂದು ಮಾತನ್ನು ಹೇಳ್ತೇನೆ. ಎಲ್ಲಿ, ಯಾವಾಗ, ಯಾವ ರೀತಿಯಾಗಿ ಎಂದು ದೇವರಿಗೆ ಕೇಳ್ರಯ್ಯ. ಎಂದಿನಿಂದ ನೀವು ಪ್ರಾರಂಭಿಸಬೇಕು, ಎಂತಹ ಸೇವೆ ಪ್ರಾರಂಭಿಸಬೇಕು, ಎಲ್ಲಿ ಪ್ರಾರಂಭಿಸಬೇಕು ಎಂದು ದೇವರಿಗೆ ಸ್ಪಷ್ಟವಾಗಿ ನಾವು ಕೇಳಿ ತಿಳ್ಕೊಳ್ಬೇಕು. ದೇವರ ಮಾತನ್ನು ಸ್ವಲ್ಪವೂ ಕೂಡ ನಾವು ಕೇಳದಿದ್ದರೆ ಕೊನೆಗೆ ವಿ ವಿಲ್ ಮಿಸ್ ದ ಗೋಲ್. ಹೋಗೆಂದು ಹೇಳಿರುವ ಸ್ಥಳಕ್ಕೆ ದೇವರು ಉದ್ದೇಶಿಸಿರುವ ಕಾರ್ಯಗಳನ್ನು, ಕೃತ್ಯಗಳನ್ನು ಕೊನೆಗೆ ನಾವು ಪೂರ್ತಿಗೊಳಿಸಲಿಕ್ಕಾಗೋದಿಲ್ಲ. ರಾತ್ರಿ ಹೊತ್ತಲ್ಲಿ ಆ ಕೂಸನ್ನು ತಾಯಿಯನ್ನು ತೆಗೆದುಕೊಂಡು ಐಗುಪ್ತಕ್ಕೆ ಹೋಗಿ ಐಗುಪ್ತದಿಂದ ನನ್ನ ಮಗನನ್ನು ಕರೆದೆನು ಎಂಬ ಪ್ರವಾದನೆಯ ಮೇರೆಗೆ ಕರ್ತನ ಮಾತು ನೆರವೇರಿಸಲ್ಪಡುವ ಹಾಗೆ ಹೆರೋದನು ಸಾಯುವವರೆಗೂ ಅಲ್ಲೇ ಇದ್ದನು. ಎಷ್ಟೋ ವರ್ಷ ಅಲ್ಲಿದ್ದನು. ಹೆರೋದನ ಮರಣದವರೆಗೂ ಅಂದರೆ ಅವನು ಬೇಗನೆ ಸತ್ತನು ಬಿಡಿ. ನೋಡಿ ಪ್ರಿಯರೇ, ದೇವರ ಪ್ರವಾದನೆ ನೆರವೇರಿಸುವುದಕ್ಕಾಗಿ ಯಾಕೆ ದೇವರು ನಜರೇತಿನಿಂದ ಬೆತ್ಲೆಹೇಮಿಗೆ ಮೊದಲು ಹೋಗನ್ನುತ್ತಾರೆ? ಬೆತ್ಲೆಹೇಮೇ, ನೀನು ಚಿಕ್ಕದಾಗಿದ್ದರೂ ನಿನ್ನೊಳಗಿಂದ ಪ್ರವಾದಿ ಬರುತ್ತಾನೆ ಎಂಬ ಪ್ರವಾದನೆ ನೆರವೇರುವುದಕ್ಕಾಗಿ. ಐಗುಪ್ತದೊಳಗಿಂದ ನನ್ನ ಮಗನನ್ನು ಕರೆದನು ಎಂಬ ಪ್ರವಾದನೆ ನೆರವೇರುವಂತೆ ದೇವರು ಅಲ್ಲಿಗೆ ಕಳಿಸಿದ್ರು. ದೇವರು ಯಾವತ್ತೇ ಆಗಲಿ ಏನೇ ಹೇಳಿದ್ರೋ ಅದನ್ನು ಸುಮ್ಮನೆ ಹೇಳೋದಿಲ್ಲ. ದೇವರು ತನ್ನ ಪ್ರಣಾಳಿಕೆಯಲ್ಲಿರುವವುಗಳನ್ನೇ ನಮಗೆ ತಿಳಿಯಪಡಿಸ್ತಾರೆ. ದೇವರ ಚಿತ್ತದಲ್ಲಿ ನಾವು ಬದುಕಿದಾಗ, ದೇವರು ಹೇಳಿದ್ದನ್ನು ಹೇಳಿದ ಹಾಗೆ ಮಾಡುವಾಗ ನಮ್ಮಷ್ಟಕ್ಕೆ ನಾವು ರಕ್ಷಿಸಲ್ಪಡ್ತೇವೆ. ನಮಗೆ ಒಪ್ಪಿಸಿಕೊಟ್ಟಿರುವ ರಕ್ಷಣೆಯ ಸುವಾರ್ತೆಯನ್ನು ಅನೇಕರಿಗೆ ತಲುಪಿಸುತ್ತೇವೆ.
ಯೋಸೇಫ ಮರಿಯಳು ಅವರು ಲೋಕಕ್ಕೆ ರಕ್ಷಕನನ್ನೇ ತಂದುಕೊಡ್ತಾರೆ. ಆ ಸ್ಥಳಕ್ಕೆ ಹೋಗಂದಾಗ ಹೋಗ್ತಾನೆ, ಅಲ್ಲೇ ಉಳ್ಕೊಂದಾಗ ಉಳ್ಕೊಳ್ತಾನೆ. ಮತ್ತೆ 19ನೇ ವಚನ ಓದಿದ್ರೆ, ಹೆರೋದನು ಸತ್ತ ನಂತರ ಇಗೋ ಕರ್ತನ ದೂತನು ಯೋಸೇಫನಿಗೆ ಐಗುಪ್ತದಲ್ಲಿ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎದ್ದು ಕೂಸನ್ನು ತಾಯಿಯನ್ನು ತೆಗೆದುಕೊಂಡು ತಿರುಗಿ ಇಸ್ರಾಯೇಲ್ ದೇಶಕ್ಕೆ ಹೊರಟು ಹೋಗು. ಕೂಸನ್ನು ಕೊಲ್ಲಬೇಕೆಂದು ಹುಡುಕುವವರು ಸತ್ತಿದ್ದಾರೆ ಎಂದು ಆ ದೂತನು ಹೇಳಿದನು. ಆಗ ಅವನು ಕೂಸನ್ನು ತಾಯಿಯನ್ನು ಕರೆದುಕೊಂಡು ಇಸ್ರಾಯೇಲ್ ದೇಶಕ್ಕೆ ತಿರುಗಿ ಬಂದನು. ಎಂತಹ ದೊಡ್ಡ ದೇವರು ನೋಡಿ, ಎಂತಹ ವಿಧೇಯತೆ ತೋರಿಸ್ತಾನೆ ಯೋಸೇಫನು ನೋಡಿ. ಯಾವಾಗ ದೇವರೇನು ಹೇಳ್ತಿದ್ದಾರೆ ಅದನ್ನು ಕೇಳ್ತಾನೆ, ತಕ್ಷಣವೇ ಕೈಕೊಂಡು ನಡೆಯುತ್ತಾನೆ, ಪರಿಪೂರ್ಣನಾಗಿ ಕೇಳ್ತಾನೆ, ಕರ್ತನ ಮಾತಿಗೆ ವಿಧೇಯನಾಗುತ್ತಾನೆ. ನಮ್ಮ ಜೀವಿತದಲ್ಲಿಯೂ ಕಲಿತುಕೊಳ್ಳೋಣ. ದೇವರು ನಿಮ್ಮನ್ನು ಉಪಯೋಗಿಸಿಕೊಳ್ಳುವುದಾದರೆ ದೇವರು ನಿಮ್ಮನ್ನು ತನ್ನ ರಕ್ಷಣೆಯ ಕಾರ್ಯದಲ್ಲಿ ನಿಮ್ಮನ್ನು ಪಾಲ್ಗೊಳ್ಳುವಂತೆ ಮಾಡಿ ಆತನ ರಕ್ಷಣೆ ಸುವಾರ್ತೆಯನ್ನು, ಅಂದರೆ ಯೇಸು ಕ್ರಿಸ್ತನೇ ರಕ್ಷಕನೆಂಬುದಾಗಿ ಲೋಕಕ್ಕೆ ಪ್ರಕಟಿಸುವಂತಹ ಸೇವೆಯಲ್ಲಿ ನೀವು ಉಪಯೋಗವಾಗಬೇಕಾದರೆ ನೀವು ಕೈಯಲ್ಲಿ ಹಿಡ್ಕೊಂಡಿರುವ ಬೈಬಲ್ ಹೇಳುವ ಪ್ರಕಾರ ನೀವು ದೇವರ ವಾಕ್ಯವನ್ನು ಕೈಯಲ್ಲಿ ಹಿಡಿದುಕೊಂಡು ನೀವು ದೇವರು ಹೋಗೆಂದ ಸ್ಥಳಕ್ಕೆ ಹೋಗುವುದು, ಹೇಳೆಂದ ಸಂದೇಶ ಹೇಳುವುದು ಬಹಳ ಪ್ರಾಮುಖ್ಯವಾಗಿದೆ. ಈ ದಿನ ನೀವು ಕಷ್ಟಗಳಲ್ಲಿರುವುದಾದರೆ, ಶ್ರಮೆಗಳಲ್ಲಿರುವುದಾದರೆ, ಮಾತ್ರವಲ್ಲ ಅವುಗಳಿಂದ ಹೊರಬರಲಾರದೇ ಇರುವುದಾದರೆ ಎಲ್ಲೋ ದೇವರಿಗೆ ಅವಿಧೇಯರಾಗಿದ್ದೀರಿ ಎಂದರ್ಥ. ನಿಮ್ಮಲ್ಲಿ ಕೆಲವರು ಬಹುಶಃ ಇತರ ದೇಶಕ್ಕೆ ಹೋಗಬೇಕೆಂದು ಆಶಿಸುತ್ತಾ ಇರಬಹುದು, ತಪ್ಪೇನಿಲ್ಲ. ಆದರೆ ದೇವರು ಹೋಗಂದಿದ್ದಾರೋ? ಪ್ರಾರ್ಥನೆಯೊಂದಿಗೆ ಹೋಗಿದ್ದೀರೋ? ದೇವರ ಚಿತ್ತದಂತೆ ಹೋಗಿದ್ದೀರೋ? ಓದುವುದಕ್ಕಾಗಿ ಹೋಗ್ತೇನೆ ಅಂದಿದ್ದೀರಿ, ಹಾಗಾದರೆ ಓದುತ್ತಾ ಇದ್ದೀರೋ? ಮತ್ತೆ ದೇವರಿಗೆ ಕೇಳಿದ್ರು, ದೇವರೇ ಇಲ್ಲೇ ಉಳ್ಕೊ ಅಂತೀರಾ, ಉದ್ಯೋಗ ಮಾಡಂತೀರಾ, ಇಲ್ಲವೇ ತಿರುಗಿ ಹೋಗಂತೀರಾ? ಕೆಲಸದ ನಿಮಿತ್ತ ನಿಮ್ಮಲ್ಲಿ ಕೆಲವರು 1-2 ವರ್ಷ ಇತರ ದೇಶಕ್ಕೆ ಹೋಗ್ತಿರ್ಬಹುದೇನೋ, ಮತ್ತೆ 2 ವರ್ಷ ಮುಗಿದೋದುವಲ್ಲವೋ? ಮತ್ತೆ ದೇವರಿಗೆ ಕೇಳಿದೀರಾ? ದೇವರ ಚಿತ್ತ ಏನೆಂದು ಅರ್ಥಕೊಂಡಿದ್ದೀರಾ? ಇಲ್ಲವೇ ನೀವಿದ್ದ ಸ್ಥಳದಲ್ಲೇ ಅಲ್ಲಿರುವ ಬ್ಯುಸಿ ಲೈಫ್ನೊಂದಿಗೆ, ಅಲ್ಲಿರುವಂತಹ ಸಂಪಾದನೆ ಮೇಲಿನ ಧ್ಯಾಸದೊಂದಿಗೆ ಪೂರ್ತಿ ದೇವರಿಂದ ದೂರವಾಗಿ ಚಿಕ್ಕಿಗೆ ಒಳಗಾಗಿದ್ದೀರಾ? ನಾವು ಅಂದ್ಕೊಳ್ತೇವೆ ಇತರ ದೇಶದಲ್ಲಿದ್ದವರ ಬಳಿಯಲ್ಲಿ ಬಹಳಷ್ಟು ದುಡ್ಡಿವೆ, ಬಹಳ ಚೆನ್ನಾಗಿರ್ತಾರೆ ಅಂದ್ಕೊಳ್ತೇವೆ. ಆದರೆ ಅವರ ಬಾಧೆ ಅವರಿಗೆ ಗೊತ್ತು. ಅದನ್ನು ಗಮನಿಸುವುದಾದರೆ ಎಷ್ಟೋ ಜನ, ಅಂದರೆ ಇತರ ದೇಶದಲ್ಲಿರುವಂತಹ ನಿಮ್ಮಂಥವರು ನಾನಾ ವಿಧವಾದ ಸಮಸ್ಯೆಗಳಿಂದ ಒದ್ದಾಡ್ತಿದ್ದಾರೆ, ಪ್ರಾರ್ಥನೆ ಮಾಡಿರೆಂದು ನಿಮ್ಮಲ್ಲಿ ಅನೇಕರು ವಾಟ್ಸಪ್ ಮೆಸೇಜ್ ಕಳಿಸ್ತಾ ಇದ್ದೀರಿ. ದೇವರ ಚಿತ್ತ ಈ ದಿನ ಮಾತ್ರ ಮಾಡಿದ್ರೆ ಸಾಕಾಗಲ್ಲ. ಪ್ರತಿದಿನ ನಾವು ಹೇಳಬೇಕು, ದೇವರೇ ನಿಮ್ಮ ಮಾತಿನಂತೆಯೇ ನನಗೆ ಆಗಲಿ ಎಂಬುದಾಗಿ. ನಿಮ್ಮ ಚಿತ್ತ ಏನಾಗಿದೆ ದೇವರೇ ಎಂದು ಕೇಳುವುದು ಬಹಳ ಪ್ರಾಮುಖ್ಯವಾಗಿದೆ. ನೋಡಿ, ಇನ್ನು 4-5 ದಿನ ಮಾತ್ರ ಈ ವರ್ಷದಲ್ಲಿ ನಮಗಿವೆ. ನಮ್ಮ ಮುಂದೆ ಇರುವ ಹೊಸ ವರ್ಷ, ನೂತನ ವರ್ಷ, ಕರ್ತನ ಬರೋಣ ತಡವಾದರೆ ನಾವು ಸಜೀವವಾಗಿದ್ದರೆ ಮುಂದಿರುವ 2026ನೇ ವರ್ಷದೊಳಗೆ ಪ್ರವೇಶಿಸುವ ಹಾಗೆ ದೇವರ ಪ್ರಣಾಳಿಕೆ ಏನಾಗಿವೆ ಎಂಬುದಾಗಿ ಇಂದಿನಿಂದಲೇ ನಾವು ಕಾದುಕೊಂಡಿದ್ದು ದೇವರಿಗೆ ಕೇಳುವಂಥದ್ದು. ಮುಂದೆ ಸಾಗಂತೀರ ದೇವರೇ, 2026ನೇ ವರ್ಷದಲ್ಲಿ ಮನೆ ಕಟ್ಕೊಳ್ಬೇಕಂದ್ಕೊಳ್ತಿದ್ದೇನೆ, ಮಕ್ಕಳ ಮದುವೆ ಮಾಡ್ಬೇಕಂದ್ಕೊಳ್ತಿದ್ದೇನೆ, ನಮಗೆ ಸಂತಾನ ಕೊಡ್ತೀರೆಂದು ನಂಬ್ತಿದ್ದೇವೆ, ಇತರ ದೇಶಕ್ಕೆ ಹೋಗಿ ಓದಲು ಇಚ್ಛಿಸ್ತಿದ್ದೇವೆ, ಇತರ ದೇಶಕ್ಕೆ ಹೋಗಿ ಸೆಟ್ಲ್ ಆಗಬೇಕು ಅಂದ್ಕೊಳ್ತಿದ್ದೇವೆ, ಇಲ್ಲವೇ ಆ ಮನೆ ಕೊಂಡ್ಕೊಳ್ಬೇಕು, ಇಲ್ಲವೇ ವ್ಯಾಪಾರ ಮಾಡಬೇಕನ್ನುತ್ತಿದ್ದೇವೆ. ಇಂತಹ ಆಲೋಚನೆ ನಮಗೆ ಬಂದಿದೆ. ಇದು ನಿಮ್ಮ ಚಿತ್ತವಾಗಿದೆಯಾ? ಈ ಹೊಸ ವರ್ಷದಲ್ಲಿ ನಿಮ್ಮ ಆಶೀರ್ವಾದ ನಾವು ಕಾಣುವಂತೆ ನಿಮ್ಮ ವಾಗ್ದಾನ ದಯಪಾಲಿಸಿರಿ ಎಂದು ಪ್ರಾರ್ಥಿಸುವುದಾದರೆ, ಆ ದಿನ ಕನಸಿನ ಮೂಲಕ ಯೋಸೇಫನಿಗೆ ಪ್ರತಿಯೊಂದನ್ನು ಬಯಲ್ಪಡಿಸಿದಂತಹ ದೇವರು ಈ ದಿನ ದೇವರು ತನ್ನ ವಾಕ್ಯದ ಮೂಲಕ ನಮಗೂ ತನ್ನ ಚಿತ್ತ ಏನೆಂದು ಬಯಲ್ಪಡಿಸುವುದಕ್ಕಾಗಿ ದೇವರು ಸಿದ್ಧವಾಗಿದ್ದಾರೆ. ಪ್ರಾರ್ಥನೆಯೊಂದಿಗೆ ಕಾಲ ಕಳೆಯಿರಿ. ಹೊಸ ವರ್ಷದಲ್ಲಿ ಪ್ರವೇಶಿಸುವುದಕ್ಕಿಂತ ಮುಂಚೆ ಡಿಸೆಂಬರ್ 31ನೇ ತಾರೀಕಿಗೆ ನಿಮ್ಮ ಸಭೆಗಳಲ್ಲಿ ವಾಚ್ ನೈಟ್ ಸರ್ವಿಸ್ ಏರ್ಪಡಿಸಲಾಗಿರುತ್ತೆ. ಅಂದರೆ ಪ್ರಾರ್ಥನೆ ಮಾಡುವುದಕ್ಕಾಗಿ ಪಶ್ಚಾತ್ತಾಪದೊಂದಿಗೆ ಪರೀಕ್ಷಿಸಿಕೊಳ್ಳುತ್ತಾ ದೇವರನ್ನು ಸ್ತುತಿಸುತ್ತಾ ದೇವರ ವಾಗ್ದಾನ ಹೊಂದಿಕೊಂಡು 2025ರಿಂದ ಹೊಸ ವರ್ಷದಲ್ಲಿ ಪ್ರವೇಶಿಸುವ ಹಾಗೆ ರಾತ್ರಿ 10 ಗಂಟೆಯಿಂದಲೂ 9 ಗಂಟೆಯಿಂದಲೂ ನಿಮ್ಮ ಸಭೆಯಲ್ಲಿ ಈ ಆರಾಧನೆ ಇದ್ದಿರುತ್ತೆ. ಈ ವಾಚ್ ನೈಟ್ ಸರ್ವಿಸ್ ನಡೆಯುತ್ತವೆ. ಹಾಗಾಗಿ ನಿಮ್ಮ ಚರ್ಚಸ್ಗಳಿಗೆ ಹೋಗಿ ಇದರಲ್ಲಿ ಪಾಲ್ಗೊಳ್ಳಿರಿ. ಕರ್ತನ ಪ್ರೀತಿ ಏನೆಂದು ನೆನೆಸಿ ನಿಮ್ಮ ಸಭೆಗಳಲ್ಲಿ ನಡೆಯುವಂತಹ ವಾಚ್ ನೈಟ್ ಸರ್ವಿಸ್ಗಳಲ್ಲಿ ಪಾಲ್ಗೊಳ್ಳಿರಿ. ದೇವರ ಚಿತ್ತ ಏನೆಂದು, ಆತನ ಪ್ರಣಾಳಿಕೆ ಏನೆಂದು ತಿಳಿದುಕೊಳ್ಳುವಂತೆ ನಿಮ್ಮನ್ನು ನೀವು ಸಿದ್ಧ ಮಾಡಿಕೊಳ್ಳಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಹಬ್ಬ ಮುಗಿದರೂ ಕೆಲಸ ಮುಗಿಯಲಿಲ್ಲವೆಂದು, ಹಬ್ಬದ ಸಂತೋಷಕ್ಕಿಂತಲೂ ಕರ್ತನ ಕೆಲಸ ಮಾಡುವುದೇ ಸಂತೋಷವಾಗಿದೆ ಎಂದು, ತಂದೆ ಚಿತ್ತ ನೆರವೇರಿಸಬೇಕೆಂಬ ಆಸೆಯಿಂದ ಈ ಲೋಕಕ್ಕೆ ನಮಗೋಸ್ಕರ ಬಂದು ಜೀವಿಸಿರುವಂತಹ ನಿಮ್ಮ ಜೀವಿತವನ್ನು ಮಾದರಿಯಾಗಿಟ್ಕೊಂಡು
ನಮ್ಮ ಜೀವಿತದಲ್ಲಿ ನಿಮ್ಮ ಕೆಲಸ ಮಾಡುವುದಕ್ಕೂ ನಿಮ್ಮ ಮಾತು ಕೇಳುವುದಕ್ಕೂ ನಿಮ್ಮ ಚಿತ್ತ ಏನೆಂದು ಅರಿತುಕೊಂಡು ನಿಮ್ಮ ಚಿತ್ತಾನುಸಾರವಾಗಿ ಬದುಕುವುದಕ್ಕೂ ಈ ವರ್ಷಾಂತ್ಯದಲ್ಲಿ ಅನುದಿನದ ಧ್ಯಾನದಲ್ಲಿ ಪಾಲ್ಗೊಳ್ಳುವ ನಿಮ್ಮ ಮಕ್ಕಳಿಗೆ ನಿಮ್ಮ ಕೃಪೆ ದಯಪಾಲಿಸಿ. ನಿಮ್ಮ ಚಿತ್ತವೇ ನಮ್ಮ ವಿಷಯದಲ್ಲಿ ನೆರವೇರಲಿ ಎಂದು ಪ್ರಾರ್ಥನೆ ಮಾಡುವ ಹಾಗೆ ನಿಮ್ಮ ವಾಗ್ದಾನ ಹೊಂದಿಕೊಳ್ಳುವಂತೆ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ನಿಮ್ಮ ಮನವಿಗಳನ್ನು ಕಳಿಸಿಕೊಡಿರಿ. ಅವುಗಳನ್ನೆಲ್ಲ ನಾವು ಓದುತ್ತಿದ್ದೇವೆ, ಪ್ರಾರ್ಥಿಸುತ್ತಾ ಇದ್ದೇವೆ. ನೀವು ಹಾದು ಹೋಗುವ ಕಠಿಣವಾದ ಸ್ಥಿತಿಗತಿ ನಾವು ತಿಳ್ಕೊಂಡಾಗ ನಿಜವಾಗ್ಲೂ ಹೇಳ್ತಿದ್ದೇನೆ, ಕಣ್ಣೀರಿನಿಂದ ಭಾರದಿಂದ ನೀವು ಸ್ವಂತವರಾಗಿದ್ದೀರೋ ಎನ್ನುವಂತೆ ಕರ್ತನ ಪ್ರೀತಿಯ ಮೇರೆಗೆ ನಿಮಗೋಸ್ಕರ ವಿಜ್ಞಾಪನೆ ಮಾಡ್ತಿದ್ದೇವೆ. ನಿಮ್ಮಲ್ಲಿ ಬಹಳಷ್ಟು ಜನ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದೆ ಎಂದು ತಿಳಿಸಿದ್ದಕ್ಕಾಗಿ ದೇವರನ್ನು ಸ್ತುತಿಸ್ತೇನೆ. ಮತ್ತು ಮುಂದಿನ ಹೊಸ ವರ್ಷದಲ್ಲಿ ದೇವರ ಆಶೀರ್ವಾದದೊಂದಿಗೆ ಪ್ರವೇಶಿಸುವ ಹಾಗೆ ಪ್ರಾರ್ಥನೆ ಪೂರ್ವಕವಾಗಿ ಈ ಇಯರ್ ಎಂಡಿಂಗ್ನಲ್ಲಿ ನಾವು ಇರೋಣ, ಆತನ ವಾಗ್ದಾನ ಹೊಂದಿಕೊಳ್ಳೋಣ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.